ನಮಸ್ಕಾರ ಫ್ರೆಂಡ್ಸ್, ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು. ಲಕ್ಷ್ಮಿತ ರಾಯರ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಸ್ನೇಹಿತರೆ, ಮುಂಜಾನೆಯ ಶುಭಾಶಯಗಳು. ಸ್ನೇಹಿತರೆ, ಇವತ್ತು ನಾನು ನಿಮಗೆ ಒಂದು ವಿಶೇಷವಾದ ಮಾಹಿತಿ ತಿಳಿಸ್ತಾ ಇದ್ದೀನಿ. ಏನಪ್ಪ ಅಂದರೆ, ನಾವು ದೇವಸ್ಥಾನಗಳಿಗೆ ಹೋದಂಥ ಸಂದರ್ಭದಲ್ಲಿ ದೇವಸ್ಥಾನಗಳಲ್ಲಿ ದೇವರ ಮುಂದೆ ಕಟ್ಟಿರೋಂಥ ಗಂಟೆಗಳನ್ನ ನಾವು ಯಾಕೆ ಬಾರಿಸಬೇಕು, ಅದರ ಮಹತ್ವ ಏನು ಎಂಬುದ್ರ ಬಗ್ಗೆ ನಾನು ನಮಗೆ ಗೊತ್ತಿರೋಂಥ ಪುಟ್ಟ ಮಾಹಿತಿನ ತಿಳಿಸ್ತಾ ಇದ್ದೀನಿ. ಭಾರತವು ತನ್ನ ಪ್ರಾಚೀನ ದೇವಾಲಯಗಳಿಗೆ ಪ್ರಪಂಚದಾದ್ಯಂತ ಪ್ರಸಿದ್ಧವಾಗಿದೆ. ದೇಶದಲ್ಲಿ ಅಲ್ಪಸಂಖ್ಯಾತ ಸಣ್ಣ ಮತ್ತು ದೊಡ್ಡ ದೇವಾಲಯಗಳಿವೆ. ಅವುಗಳು ತನ್ನ ಸಂಸ್ಕೃತಿ ಮತ್ತು ನಂಬಿಕೆಗಳಿಗೆ ಹೆಸರುವಾಸಿಯಾಗಿವೆ. ದೇವಾಲಯಗಳಲ್ಲಿನ ಸಂಪ್ರದಾಯಗಳು ಮತ್ತು ನಂಬಿಕೆಗಳನ್ನು ಜನರು ಇಂದಿಗೂ ಅನುಸರಿಸುತ್ತಾರೆ. ಹಿಂದೂ ಧರ್ಮದಲ್ಲಿ ದೇವಾಲಯದ ಬಗ್ಗೆ ಅನೇಕ ಅದ್ಭುತ ವಿಷಯಗಳಿವೆ. ಇವುಗಳಲ್ಲಿ ಒಂದು, ದೇವಾಲಯದಲ್ಲಿ ಗಂಟೆ ಬಾರಿಸುವುದು. ಯಾವುದೇ ದೇವಸ್ಥಾನದಲ್ಲಾದರೂ ಖಂಡಿತ ಒಂದಾದರೊಂದು ಗಂಟೆಯಾಗಿರುತ್ತದೆ. ದೇವಾಲಯಕ್ಕೆ ಹೋಗುವ ಪ್ರತಿಯೊಬ್ಬರು ಗಂಟೆ ಬಾರಿಸುತ್ತಾರೆ. ನೀವು ದೇವಾಲಯವನ್ನು ಪ್ರವೇಶಿಸಿದ ತಕ್ಷಣ ಗಂಟೆಯನ್ನು ಬಾರಿಸಲಾಗುತ್ತದೆ ಮತ್ತು ದೇವರಿಗೆ ಹಾರ ಹಾಕಲಾಗುತ್ತದೆ. ಆದರೆ ಇದನ್ನು ಏಕೆ ಮಾಡುತ್ತಾರೆಂದು ಜನರಿಗೆ ಕೆಲವೊಬ್ಬರಿಗೆ ತಿಳಿದೇ ಇರುವುದಿಲ್ಲ. ನಂಬಿಕೆಗಳ ಪ್ರಕಾರ ದೇವಾಲಯಕ್ಕೆ ಹೋಗುವಾಗ ನಾವು ಗಂಟೆ ಬಾರಿಸಿದರೆ ಆ ಶಬ್ದದಿಂದ ನಮ್ಮ ದೇಹದಲ್ಲಿನ ಎಲ್ಲ ನಕಾರಾತ್ಮಕ ಶಕ್ತಿಗಳು ತೆಗೆದು ಹಾಕುತ್ತವೆ ಎಂದು ಜ್ಯೋತಿಷಿಗಳು ಹೇಳುತ್ತಾರೆ. ದೇಹದಿಂದ ಎಲ್ಲ ರೀತಿಯ ನಕಾರಾತ್ಮಕ ಶಕ್ತಿಗಳನ್ನು ತೆಗೆದು ಹಾಕಿದಾಗ ನಾವು ಏಕಾಗ್ರತೆಯಿಂದ ದೇವರನ್ನು ಪೂಜಿಸುತ್ತೇವೆ. ಇದಲ್ಲದೆ ಗಂಟೆಯ ಶಬ್ದವು ದೇವರಿಗೆ ತುಂಬ ಪ್ರಿಯವಾಗಿತ್ತು. ಅಲ್ಲದೆ ಗಂಟೆ ಬಾರಿಸುವ ಮೂಲಕ ಭಕ್ತರು ದೇವಾಲಯಕ್ಕೆ ಪ್ರವೇಶಿಸಲು ಮತ್ತು ನಂತರ ಪೂಜಿಸಲು ದೇವರ ಅನುಗ್ರಹ ಪಡೆಯುತ್ತಾರೆ. ಗಂಟೆಯ ಶಬ್ದವು ದೇಹ ಮತ್ತು ಸುತ್ತಮುತ್ತಲಿನ ಪರಿಸರಕ್ಕೆ ಸಕಾರಾತ್ಮಕ ಶಕ್ತಿಯ ಅರಿವಿಗೆ ಸಹಾಯ ಮಾಡುತ್ತದೆ. ನಾವು ದೇವಾಲಯ ಹೋಗದಿದ್ದಾಗ ನಮ್ಮ ಮನಸ್ಸಿನಲ್ಲಿ ತಳಮಳ ಉಂಟಾಗಿರುತ್ತದೆ, ನಕಾರಾತ್ಮಕ ಆಲೋಚನೆಗಳು ಬರುತ್ತವೆ. ದೇವಾಲಯಕ್ಕೆ ಹೋಗುತ್ತಿದ್ದಂತೆ ಗಂಟೆ ಬಾರಿಸಿದ ತಕ್ಷಣ ಮನಸ್ಸಿನಲ್ಲಿರುವ ತಳಮಳ ಎಲ್ಲ ಹೋಗುತ್ತವೆ. ಶಂಖ ಮತ್ತು ಗಂಟೆಗಳ ದೈವಿಕ ಶಬ್ದವು ನಮ್ಮ ದೇಹದಿಂದ ನಕಾರಾತ್ಮಕ ಶಕ್ತಿ ಮತ್ತು ಆಲೋಚನೆಯನ್ನು ತೆಗೆದುಹಾಕುತ್ತದೆ. ನೀವು ದೇವಾಲಯದಲ್ಲಿ ದೇವರ ದರ್ಶನ ಮತ್ತು ಮಾಡುತ್ತಿದ್ದಂತೆ ಮನಸ್ಸು ನಕಾರಾತ್ಮಕ ಶಕ್ತಿ ಮತ್ತು ಆಲೋಚನೆಗಳಿಂದ ಪ್ರಾರಂಭವಾಗುತ್ತದೆ. ಅದರ ನಂತರ ನೀವು ಪ್ರೀತಿ ಮತ್ತು ಭಕ್ತಿಯಿಂದ ಹಿಂತಿರುಗಿದಾಗ ಗಂಟೆ ಮತ್ತೆ ಬಾರಿಸಿದರೆ ನಕಾರಾತ್ಮಕ ಶಕ್ತಿಯು ಗಂಟೆಯ ಶಬ್ದದೊಂದಿಗೆ ನಿಮ್ಮಲ್ಲಿರುವ ಗೊಂದಲಗಳನ್ನು ನಿಮ್ಮಿಂದ ದೂರ ಹೋಗಿಸುತ್ತದೆ. ಆದ್ದರಿಂದ ಸಕಾರಾತ್ಮಕ ಶಕ್ತಿಯನ್ನು ಕಾಪಾಡಿಕೊಳ್ಳಲು ದೇವಾಲಯದಿಂದ ಹಿಂದಿರುಗುವಾಗ ಗಂಟೆ ಬಾರಿಸಬಾರದು. ಸೃಷ್ಟಿ ಪ್ರಾರಂಭವಾದಾಗ ಪ್ರತಿಧ್ವನಿಸಿದ ಶಬ್ದವೇ ಈ ಗಂಟೆ ಶಬ್ದ ಎಂದು ಅನೇಕ ಜನರು ನಂಬುತ್ತಾರೆ. ಈ ಧ್ವನಿಯು ಓಂಕಾರಂ ಶಬ್ದದಂತೆ ಕೇಳಿಸುತ್ತದೆ. ಗಂಟೆ ಬಾರಿಸುವುದರಿಂದ ಓಂಕಾರ ಮಂತ್ರವನ್ನು ಪಠಿಸುವ ಸದ್ಗುಣ ಸಿಗುತ್ತದೆ ಎಂದು ಹೇಳಲಾಗುತ್ತದೆ. ಧಾರ್ಮಿಕ ನಂಬಿಕೆಗಳ ಪ್ರಕಾರ ಗಂಟೆ ಬಾರಿಸುವುದರಿಂದ ವಿಗ್ರಹಗಳಲ್ಲಿ ಪ್ರಜ್ಞೆ ಜಾಗೃತವಾಗುತ್ತದೆ ಅಂತ ದೊಡ್ಡವರು ಜ್ಯೋತಿಷಿಗಳು ಇದನ್ನು ಹೇಳ್ತಾರೆ. ಸ್ನೇಹಿತರೆ, ಅಂದರೆ ನಾವು ದೇವಸ್ಥಾನಗಳಿಗೆ ಹೋದಾಗ ಆರಂಭದಲ್ಲಿ ಹೋದಂಥ ಸಂದರ್ಭದಲ್ಲೇ ನಾವು ಗಂಟೆನ ಬಾರಿಸಬೇಕಾಗುತ್ತೆ. ನಮ್ಮಲ್ಲಿರೋಂಥ ನಕಾರಾತ್ಮಕ ಶಕ್ತಿಗಳೆಲ್ಲ ಹೋಗೋದಕ್ಕೆ ಅದು ಸಹಾಯ ಮಾಡುತ್ತದೆ. ಅದರಲ್ಲಿರೋಂಥ ತರಂಗಗಳು ನಮಗೆ ನಮ್ಮ ದೇಹದಲ್ಲಿರೋಂಥ ನೆಗೆಟಿವಿಟಿನ ತೆಗೆದು ನಮ್ಮಲ್ಲಿ ಹೊಸ ತರಂಗಗಳು ಆಕರ್ಷಿಸೋದಕ್ಕೆ ಅಲ್ಲೂ ಸಹಾಯ ಮಾಡುತ್ತೆ. ಅದಕ್ಕೋಸ್ಕರ ನಾವು
ನಾವು ದೇವಸ್ಥಾನಗಳಿಗೆ ಹೋದಾಗ ಗಂಟೆನ ಬಾರಿಸ್ಬೇಕಾಗುತ್ತೆ. ಆಮೇಲೆ ನಾವು ಏನು ಮಾಡಬೇಕು, ಪುನಃ ಮನೆಗೆ ಬರೋಂಥ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಮತ್ತೆ ನಾವು ಗಂಟೆನ ಬಾರಿಸಿ ಮತ್ತೆ ಮನೆಗೆ ಬರಬಾರ್ದು. ಯಾಕಂದರೆ ಅದು ನಮ್ಮಲ್ಲಿರೋಂಥ ನಕಾರಾತ್ಮಕ ಶಕ್ತಿಗಳನ್ನ ತೆಗೆದುಹಾಕಿ ಸಕಾರಾತ್ಮಕ ಶಕ್ತಿಗಳನ್ನ ನಮ್ಮ ದೇಹದಲ್ಲಿ ತುಂಬಿರುತ್ತೆ. ನಾವು ಮತ್ತೆ ಗಂಟೆನ ನಾವು ಬಾರಿಸೋದ್ರಿಂದ ಮತ್ತೆ ಆ ನೆಗೆಟಿವಿಟಿ ಅನ್ನೋದು ನಮ್ಮ ದೇಹದಲ್ಲಿ ಮತ್ತೆ ಸೇರಿಕೊಳ್ಳೋ ಅಂಥ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ನೀವು ದೇವಸ್ಥಾನಗಳಿಗೆ ಹೋದಂಥ ಸಂದರ್ಭದಲ್ಲಿ ಪೂಜೆಯ ಸಮಯದಲ್ಲಿ ಅಂದರೆ ಮಹಾಮಂಗಳಾರತಿ ನಡೆಯುವಂಥ ಸಂದರ್ಭದಲ್ಲಿ ಮಾತ್ರ ನಾವು ಗಂಟೆನ ನಾವು ಬಾರಿಸ್ಬೇಕಾಗುತ್ತೆ ಅನ್ನೋದು ಇದ್ರ ಮಾಹಿತಿ ಆಗಿರುತ್ತೆ. ಸ್ನೇಹಿತರೆ, ಯಾವಾಗಲೂ ಅಷ್ಟೇ ನಮ್ಮ ಪ್ರಾಚೀನ ಸಂಸ್ಕೃತಿಯಲ್ಲಿ ಅದರದೇ ಆದ ಮಹತ್ವವುಳ್ಳಂಥ ಎಷ್ಟೋ ಪೂಜಾ ವಿಧಾನಗಳಿರುತ್ತೆ, ಎಷ್ಟೋ ಒಳ ವಿಚಾರಗಳಲ್ಲಿ ಗುಟ್ಟುಗಳಿರುತ್ತೆ. ಆದರೆ ನಾವು ಯಾವುದನ್ನೇ ಆಗಲಿ ಒಂದು ಸ್ವಲ್ಪ ಆಲೋಚನೆ ಮಾಡಿ ತಿಳ್ಕೊಂಡಾಗ ಅದಕ್ಕೆ ಆದಂಥ ಮಹತ್ವ ಇರುತ್ತೆ, ಅದಕ್ಕೆ ಆದಂಥ ಒಂದು ಅದ್ಭುತವಾದ ಶಕ್ತಿ ಇರುತ್ತೆ. ನಮ್ಮ ಇತಿಹಾಸದಲ್ಲಿ ನಾವು ತೆಗೆದು ನೋಡಿದಾಗ ಯಾವಾಗಲೂ ಅಷ್ಟೇ ನಮ್ಮ ಸಂಸ್ಕೃತಿಗೆ ಅದರದೇ ಆದ ಮಹತ್ವ ಇರೋದು ಅಂದರೆ ಯಾವುದೇ ಒಂದು ಪೂಜೆ ಅಥವಾ ಪುನಸ್ಕಾರನ ಮಾಡೋದು ಇದು ಇವತ್ತಿನ ಪದ್ಧತಿಯಲ್ಲ, ಪ್ರಾಚೀನ ಕಾಲದಿಂದಲೂ ಬಂದಿರೋವಂಥ ಇದು ಒಂದು ಸಂಸ್ಕೃತಿ ಆಗಿದೆ. ಆ ಸಂಸ್ಕೃತಿಯ ಜೊತೆ ನಾವು ಬೆರೆತು ನಡೆದಾಗ ಮಾತ್ರ ನಮ್ಮ ಜೀವನನೂ ಕೂಡ ಅತ್ಯದ್ಭುತವಾಗಿರುತ್ತೆ ಅಂತ ನಾನು ತಿಳಿಸ್ತೀನಿ. ಅದಕ್ಕೋಸ್ಕರ ನೀವು ಮತ್ತೊಮ್ಮೆ ದೇವಸ್ಥಾನಗಳಿಗೆ ಹೋದಾಗ ಈ ಮುನ್ನೆಚ್ಚರಿಕೆ ಕ್ರಮಗಳನ್ನು ಖಂಡಿತವಾಗ್ಲೂ ಪಾಲಿಸಿ ಅಂತ ನಾನು ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹೆಚ್ಚೆಚ್ಚು ವಿಡಿಯೋನ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಹೊಸದಾಗಿ ಯಾರಾದರೂ ನೋಡ್ತಿದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ತಿಳಿಸ್ತೀನಿ. ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ.